ಪ್ರೇಸ್ ಲಾರ್ಡ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಉದಯ ಕಾಲದ ಪ್ರಾರ್ಥನೆಗಾಗಿ ನಿಮ್ಮೆಲ್ಲರನ್ನ ನಾನು ಬರಮಾಡಿಕೊಳ್ತಾ ಇದ್ದೇನೆ. ಮೊದಲನೇದಾಗಿ ನಾವು ಸ್ತೋತ್ರವನ್ನು ಸಲ್ಲಿಸಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಅಪ್ಪ ತಂದೆಯೇ ಸ್ತೋತ್ರ, ಪ್ರೀತಿಯ ತಂದೆಯೇ ಸ್ತೋತ್ರ, ನಿತ್ಯ ತಂದೆಯೇ ಸ್ತೋತ್ರ, ಪರಲೋಕದ ತಂದೆಯೇ ಸ್ತೋತ್ರ, ಆತ್ಮವುಳ್ಳ ತಂದೆಯೇ ಸ್ತೋತ್ರ, ಬೆಳಕಿಗೆ ಮೂಲ ಕಾರಣನಾದ ತಂದೆಯೇ ಸ್ತೋತ್ರ, ಕನಿಕರವುಳ್ಳ ತಂದೆಯೇ ಸ್ತೋತ್ರ, ಮಹಿಮೆಯುಳ್ಳ ತಂದೆಯೇ ಸ್ತೋತ್ರ, ನನ್ನನ್ನು ಉಂಟು ಮಾಡಿದ ತಂದೆಯೇ ಸ್ತೋತ್ರ, ನನ್ನನ್ನು ರೂಪಿಸಿದ ತಂದೆಯೇ ಸ್ತೋತ್ರ, ನನ್ನನ್ನು ಸ್ಥಾಪಿಸಿದ ತಂದೆಯೇ ಸ್ತೋತ್ರ, ನಮ್ಮ ತಂದೆಯೇ ಸ್ತೋತ್ರ, ಎಲ್ಲರಿಗೂ ಒಬ್ಬನೇ ತಂದೆಯಾದ ದೇವರೇ ಸ್ತೋತ್ರ, ಯೇಸು ಕ್ರಿಸ್ತನ ತಂದೆಯೇ ಸ್ತೋತ್ರ, ಅಂತರಂಗದಲ್ಲಿರುವ ತಂದೆಯೇ ಸ್ತೋತ್ರ, ನೀತಿಯುಳ್ಳ ತಂದೆಯೇ ಸ್ತೋತ್ರ, ಇಸ್ರಾಯೇಲಿಗೆ ತಂದೆಯೇ ಸ್ತೋತ್ರ, ಜೀವವುಳ್ಳ ತಂದೆಯೇ ಸ್ತೋತ್ರ, ಪರಾತ್ಪರನಾದ ದೇವರೇ ನಿನಗೆ ಸ್ತೋತ್ರ, ಮಹಾದೇವರೇ ನಿನಗೆ ಸ್ತೋತ್ರ, ದೇವಾದಿದೇವನಿಗೆ ಸ್ತೋತ್ರ, ಜೀವವುಳ್ಳ ದೇವರೇ ಸ್ತೋತ್ರ, ಪ್ರೀತಿಯ ದೇವರೇ ಸ್ತೋತ್ರ. ಆಮೇನ್. ಹಾಗೆಯೇ ನಾವು ವಾಗ್ದಾನಗಳನ್ನು ಓದಿಕೊಳ್ಳೋಣ. ನಿನ್ನ ಜೀವಮಾನದಲ್ಲೆಲ್ಲ ಒಬ್ಬನು ನಿನ್ನ ಮುಂದೆ ನಿಲ್ಲನು, ನಾನು ಮೋಶೆಯ ಸಂಗಡ ಇದ್ದ ಹಾಗೆ ನಿನ್ನ ಸಂಗಡಲೂ ಇರುವೆನು. ಆಮೇನ್. ನಾನು ಇಂದಿನಿಂದ ನಿನ್ನನ್ನು ಇಸ್ರಾಯೇಲರ ಮುಂದೆ ಘನಪಡಿಸುವೆನು, ನಾನು ಮೋಶೆಯ ಸಂಗಡ ಇದ್ದ ಹಾಗೆ ನಿನ್ನ ಸಂಗಡಲೂ ಇರುವೆನೆಂಬುದು ಅವರಿಗೆ ಗೊತ್ತಾಗುವುದು. ಆಮೇನ್. ನೀನಂತೂ ಹೆದರಬೇಡ, ನಾನೇ ನಿನ್ನೊಂದಿಗಿದ್ದೇನೆ, ದಿಗ್ಭ್ರಮೆಗೊಳ್ಳದಿರು, ನಾನೇ ನಿನ್ನ ದೇವರು, ನಾನು ನಿನ್ನನ್ನು ಬಲಪಡಿಸುತ್ತೇನೆ, ಹೌದು ನಿನಗೆ ಸಹಾಯ ಕೊಡುತ್ತೇನೆ, ನನ್ನ ಧರ್ಮದ ಬಲಗೈಯನ್ನು ನಿನಗೆ ಆಧಾರ ಮಾಡುತ್ತೇನೆ. ಆಮೇನ್. ನಾನು ನಿನಗೆ ಆಜ್ಞಾಪಿಸಿದ್ದೇನಲ್ಲ, ಸ್ಥಿರಚಿತ್ತನಾಗಿರು, ಧೈರ್ಯದಿಂದಿರು, ಅಂಜಬೇಡ, ಕಳವಳಗೊಳ್ಳಬೇಡ, ನೀನು ಹೋಗುವಲ್ಲೆಲ್ಲ ನಿನ್ನ ದೇವರಾದ ಯೆಹೋವನು ನಿನ್ನ ಸಂಗಡ ಇರುತ್ತಾನೆ. ಆಮೇನ್. ನೀವು ಅವರಿಗೆ ಹೆದರಿಕೊಳ್ಳಬೇಡಿರಿ, ನಿಮ್ಮ ದೇವರಾದ ಯೆಹೋವನು ನಿಮ್ಮ ಮಧ್ಯದಲ್ಲಿದ್ದಾನೆ, ಆತನು ಭಯಂಕರನಾದ ಮಹಾದೇವರು. ಆಮೇನ್. ನೀನು ಹೆದರಬೇಡ, ಸುಮ್ಮನಿರದೆ ಮಾತಾಡುತ್ತಲೇ ಇರು, ನಾನೇ ನಿನ್ನೊಂದಿಗಿದ್ದೇನೆ, ಯಾರೂ ನಿನ್ನ ಮೇಲೆ ಬಿದ್ದು ಕೇಡು ಮಾಡುವುದಿಲ್ಲ. ಆಮೇನ್. ಯೆಹೋವನು ತಾನೇ ನಿನ್ನ ಮುಂದುಗಡೆ ಹೋಗುವನು, ಆತನೇ ನಿನ್ನ ಸಂಗಡ ಇರುವನು, ನಿನ್ನನ್ನು ಅಪಜಯಕ್ಕೆ ಗುರಿಪಡಿಸುವುದೇ ಇಲ್ಲ, ಕೈ ಬಿಡುವುದಿಲ್ಲ, ಅಂಜಬೇಡ, ಧೈರ್ಯದಿಂದಿರು. ಆಮೇನ್. ಬೆಟ್ಟಗಳು ಸ್ಥಳವನ್ನು ಬಿಟ್ಟು ಹೋದಾವು, ಗುಡ್ಡಗಳು ಕದಲಿಯಾವು, ಆದರೆ ನನ್ನ ಕೃಪೆಯು ನಿನ್ನನ್ನು ಬಿಟ್ಟು ಹೋಗದು, ಸಮಾಧಾನದ ನನ್ನ ಒಪ್ಪಂದವು ಕದಲದು ಎಂದು ನಿನ್ನನ್ನು ಕರುಣಿಸುವ ಯೆಹೋವನು ಅನ್ನುತ್ತಾನೆ. ಆಮೇನ್. ಸೇನಾಧೀಶ್ವರನಾದ ಯೆಹೋವನು ನಮ್ಮ ಸಂಗಡ ಇದ್ದಾನೆ, ಯಾಕೋಬ ವಂಶದವರ ದೇವರು ನಮಗೆ ಆಶ್ರಯ ದುರ್ಗವಾಗಿದ್ದಾನೆ. ಆಮೇನ್. ನೋಡಿರಿ, ನಾನು ಯುಗದ ಸಮಾಪ್ತಿಯವರೆಗೂ ಎಲ್ಲ ದಿವಸ ನಿಮ್ಮ ಸಂಗಡ ಇರುತ್ತೇನೆ. ಆಮೇನ್. ಅದೇ ರೀತಿ ನಾವು ವಿಶ್ವಾಸದ ಅರಿಕೆಗಳನ್ನು ಹೇಳಿಕೊಳ್ಳೋಣ. ಕರ್ತನು ನನ್ನೊಡನಿದ್ದು ಆಶೀರ್ವದಿಸುತ್ತಾನೆ. ಆಮೇನ್. ಕರ್ತನು ನನ್ನನ್ನು ಅದ್ಭುತಗಳನ್ನು ನೋಡುವಂತೆ ಮಾಡುತ್ತಾನೆ. ಆಮೇನ್. ನಾನು ನಂಬುವ ಕಾರ್ಯಗಳು ನನ್ನ ದೇವರಿಂದ ಬರುತ್ತದೆ. ಆಮೇನ್. ನಾನು ನಂಬುವ ಕಾರ್ಯಗಳು ನನ್ನ ದೇವರಿಂದ ಬರುತ್ತದೆ. ಆಮೇನ್. ಕರ್ತನು ನನ್ನನ್ನು ಮಸೆದ ಮೊನೆಹಲ್ಲಿನ ಹೊಸ ಹಂದಿಕುಂಟೆಯನ್ನಾಗಿ ಮಾಡುವನು. ಆಮೇನ್. ನೀನು ಬೆಟ್ಟಗಳನ್ನು ಒಕ್ಕುತ್ತಾ ಪುಡಿಗೈದು ಗುಡ್ಡಗಳನ್ನು ಒಟ್ಟು ಮಾಡುವಿ. ಆಮೇನ್. ನಾನು ನಾಚಿಕೆ ಪಡುವುದಿಲ್ಲ, ನನಗೆ ಆಶಾಭಂಗವಾಗದು. ಆಮೇನ್. ನನಗೆ ಧರ್ಮವೇ ಆಧಾರ, ನಾನು ಹಿಂಸೆಗೆ ದೂರವಾಗಿರುವೆ. ಆಮೇನ್. ನನ್ನ ತೇಜಸ್ಸನ್ನು ಹುಡುಕಿಕೊಂಡು ಜನಾಂಗಗಳು ಪ್ರಭುಗಳು ಬರುವರು. ಆಮೇನ್. ಕರ್ತನೇ ನಿತ್ಯ ಪ್ರಕಾಶವು ಸೂರ್ಯನು ಆಗಿರುವನು. ಆಮೇನ್. ಅದೇ ರೀತಿ ನಾವು ಯೇಸು ಕ್ರಿಸ್ತನ ರಕ್ತಕ್ಕೆ ಜಯವಾಗಲಿ ಎಂಬುದಾಗಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಜನರ ಪಾಪವನ್ನು ನೀಗಿಸುವ ಯೇಸು ಕ್ರಿಸ್ತನೇ ನಿಮ್ಮ ರಕ್ತಕ್ಕೆ ಜಯ, ಜನರನ್ನು ರಕ್ಷಿಸುವ ಯೇಸು ಕ್ರಿಸ್ತನೇ ನಿಮ್ಮ ರಕ್ತಕ್ಕೆ ಜಯ, ಪಾಪಿಗಳನ್ನು ರಕ್ಷಿಸಲು ಬಂದ ಯೇಸು ಕ್ರಿಸ್ತನೇ ನಿಮ್ಮ ರಕ್ತಕ್ಕೆ ಜಯ, ಮನುಷ್ಯನಾಗಿ ಬಂದ ಯೇಸು ಕ್ರಿಸ್ತನೇ ನಿಮ್ಮ ರಕ್ತಕ್ಕೆ ಜಯ, ನರಭಾವದ ರೂಪದಲ್ಲಿ ಬಂದ ಯೇಸು ಕ್ರಿಸ್ತನೇ ನಿಮ್ಮ ರಕ್ತಕ್ಕೆ ಜಯ, ಬಿಡಿಸಿಕೊಳ್ಳುವುದಕ್ಕೂ ತನ್ನ ಪ್ರಾಣವನ್ನು ಈಡುಕೊಡುವುದಕ್ಕೂ ಬಂದ ಯೇಸು ಕ್ರಿಸ್ತನೇ ನಿಮ್ಮ ರಕ್ತಕ್ಕೆ ಜಯ, ಸತ್ಯವೇದದ ವಾಕ್ಯವನ್ನು ನೆರವೇರಿಸಲು ಬಂದ ಯೇಸು ಕ್ರಿಸ್ತನೇ ನಿಮ್ಮ ರಕ್ತಕ್ಕೆ ಜಯ, ಅನ್ಯ ಜನಾಂಗಗಳಿಗೆ ಬೆಳಕಾಗಿ ಬಂದ ಯೇಸು ಕ್ರಿಸ್ತನೇ ನಿಮ್ಮ ರಕ್ತಕ್ಕೆ ಜಯ, ಪ್ರವಾದನೆಯನ್ನು ನೆರವೇರಿಸಲು ಬಂದ ಯೇಸು ಕ್ರಿಸ್ತನೇ ನಿಮ್ಮ ರಕ್ತಕ್ಕೆ ಜಯ, ಎಲ್ಲ ನೀತಿಯನ್ನು ನೆರವೇರಿಸಲು ಬಂದ ಯೇಸು ಕ್ರಿಸ್ತನೇ ನಿಮ್ಮ ರಕ್ತಕ್ಕೆ ಜಯ, ಅನ್ಯ ದೇಶದವರಿಗೆ
ಜ್ಞಾನೋದಯದ ಬೆಳಕಾಗಿ ಬಂದ ಯೇಸು ಕ್ರಿಸ್ತನೇ, ನಿಮ್ಮ ರಕ್ತಕ್ಕೆ ಜಯ. ಇಸ್ರಾಯೇಲರಿಗೆ ಮಹಿಮೆಯಾಗಿ ಬಂದ ಯೇಸು ಕ್ರಿಸ್ತನೇ, ನಿಮ್ಮ ರಕ್ತಕ್ಕೆ ಜಯ. ದೊಡ್ಡ ಬೆಳಕಾಗಿ ಬಂದ ಯೇಸು ಕ್ರಿಸ್ತನೇ, ನಿಮ್ಮ ರಕ್ತಕ್ಕೆ ಜಯ. ಯಾರು ಕಾಣಲಾರದಂತಿರುವ ಯೇಸು ಕ್ರಿಸ್ತನೇ, ನಿಮ್ಮ ರಕ್ತಕ್ಕೆ ಜಯ. ನಮಗೆ ಸಮಾಧಾನವನ್ನುಂಟು ಮಾಡಲು ಬಂದ ಯೇಸು ಕ್ರಿಸ್ತನೇ, ನಿಮ್ಮ ರಕ್ತಕ್ಕೆ ಜಯ. ದೇವರ ಹತ್ತಿರದಿಂದ ಬಂದ ಯೇಸು ಕ್ರಿಸ್ತನೇ, ನಿಮ್ಮ ರಕ್ತಕ್ಕೆ ಜಯ. ಇಮ್ಮಾನುವೇಲನಾಗಿರುವ ಯೇಸು ಕ್ರಿಸ್ತನೇ, ನಿಮ್ಮ ರಕ್ತಕ್ಕೆ ಜಯ. ದೇವರ ಪ್ರತಿರೂಪವಾಗಿರುವ ಯೇಸು ಕ್ರಿಸ್ತನೇ, ನಿಮ್ಮ ರಕ್ತಕ್ಕೆ ಜಯ. ನಮ್ಮೊಂದಿಗೆ ಇರುವವರಾಗಿರುವ ಯೇಸು ಕ್ರಿಸ್ತನೇ, ನಿಮ್ಮ ರಕ್ತಕ್ಕೆ ಜಯ. ಬೆತ್ಲೆಹೇಮಿನಲ್ಲಿ ಹುಟ್ಟಿದವರಾಗಿರುವ ಯೇಸು ಕ್ರಿಸ್ತನೇ, ನಿಮ್ಮ ರಕ್ತಕ್ಕೆ ಜಯ. ಆಮೇನ್. ಪ್ರೇಸ್ ದ ಲಾರ್ಡ್ ಪ್ರಿಯರೇ.